ಅವಕಾಶವನ್ನ ಪೂಜ್ಯರು ಕೊಟ್ಟಿದ್ದಾರೆ. ಪೂಜ್ಯರಲ್ಲಿ ಹೋದಾಗ ಬಹಳ ಜನ ತಿಳ್ಕೊಂಡಿದ್ದಾರೆ ಏನು ಅಂತಂದ್ರೆ ಬಹಳ ಸಂಪತ್ತು ಅವರಿಗೆ ದೊರಕಿದೆ ಅಂತ. ಆದರೆ ದೊರಕಿದ್ದು ಸಾಲ ಮಾತ್ರ. ನನಗೆ ಗೊತ್ತಿದ್ದಂತೆ ವಿದೇಶದಲ್ಲಿ ಹೋಗಿ ವ್ಯವಹಾರ ಮಾಡಬೇಕಾದ್ರೆ ಸಂಪತ್ತಿದ್ರೆ ಆಗೋದಿಲ್ಲ, ಸಾಲ ಮಾಡಿದ್ರೆ ಮಾತ್ರ ಮಾಡಬಹುದು. ಹಾಗೆ ಬಹಳಷ್ಟು ಸಂಪತ್ತನ್ನ ವಿನಿಯೋಗಿಸತಕ್ಕಂತಂದ್ರೆ ಬಂಡವಾಳವನ್ನು ಹಾಕಲಿಕ್ಕೆ ಅವರು ಪ್ರಯತ್ನ ಪಟ್ಟು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಬಹುಶಃ ನಮ್ಮ ದೇಶದ ಕಡೆಗೆ ಪಾಶ್ಚಾತ್ಯರು ನೋಡಬೇಕಾದದಕ್ಕೆ ಕಾರಣ ನಮ್ಮ ಈ ಆಧ್ಯಾತ್ಮಿಕ ಸಂಪತ್ತು. ನಮ್ಮನ್ನ ಬಡ ರಾಷ್ಟ್ರ ಅಂತ ಕರೀತಾ ಇದ್ರು, ಹಾವು ಕುಣಿತ ಮಾಡುವಂತ ದೇಶ ಅಂತ ಕರೀತಾ ಇದ್ರು. ಆದ್ರೆ ಇವತ್ತು ಅದೇ ಬಡ ದೇಶ ಪೂಜ್ಯ ಹಿಂದಿನ ಪೇಜಾವರ ಶ್ರೀಗಳು ಹೇಳ್ತಾ ಇದ್ದಂತೆ ಬಡ ದೇಶ ಆಗಿದೆ, ಹಿಂದಿಯ ಬಡ ದೇಶ. ಕನ್ನಡದ ಬಡ ದೇಶ ಹೋಗಿ ಹಿಂದಿಯ ಬಡ ದೇಶ ಆಗಿದೆ. ಅದಕ್ಕೆ ಕಾರಣ ಪೂಜ್ಯರು. ಅವರು ಹೋದಲ್ಲೆಲ್ಲ ಭಾರತೀಯತೆಯನ್ನು ಪಸರಿಸಿ ಅಲ್ಲಿ ಬಡ ದೇಶವನ್ನು ಬಡ ದೇಶವನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಸಾಧನೆಯಿಂದಾಗಿ ಅವರ ಸಂಪರ್ಕದಿಂದಾಗಿ ಅಲ್ಲಿ ಈ ವಿಶ್ವ ಈ ಗೀತೆಯ ಪ್ರಚಾರವನ್ನು ಮಾಡುವುದರಿಂದ ನಮ್ಮ ಸಂದೇಶಗಳು ಹೋಗಿ ಇನ್ನೂ ವಿಶೇಷವಾಗಿ ವಿಜೃಂಭಿಸಬೇಕು. ಅಲ್ಲಿ ಶ್ರೀ ಮೋದಿಜಿಯವರು ರಾಮ ಜನ್ಮಭೂಮಿಯ ಕಾರ್ಯವನ್ನು ಮಾಡಿದರೆ, ಇಲ್ಲಿ ಪೂಜ್ಯರು ಕೃಷ್ಣನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎರಡೂ ಕಾರಣಗಳಿಂದಾಗಿ ವಿಶ್ವದಲ್ಲೆಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಆಧ್ಯಾತ್ಮಿಕತೆ ಬೆಳೆಯಲಿ ಮತ್ತು ಇನ್ನು ಮುಂದೆ ಕೂಡ ಬಹಳಷ್ಟು ದೀರ್ಘಕಾಲ ನಮ್ಮ ಸಂದೇಶಗಳು ದೊರೆಯಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಪರ್ಯಾಯಕ್ಕೆ ಪೂಜ್ಯರು ತಯಾರಾಗುವ ಮುನ್ನ ಅಲ್ಲಿಯ ವಿದೇಶಿಯರೆಲ್ಲ ಇಲ್ಲಿ ಬಂದು ಶ್ರೀಕೃಷ್ಣನಿಗೆ ಶರಣಾಗಿ ಶ್ರೀಕೃಷ್ಣನ ಸಂದೇಶವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗಲಿ ಅಂತ ಆಶಿಸುತ್ತಾ ಈ ಪರ್ಯಾಯ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸ್ತೇನೆ. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ನಮ್ಮನ್ನು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಪೂಜ್ಯರಿಗೆ ನನ್ನ ನಮಸ್ತೆಗಳನ್ನು ಹೇಳ್ತೇನೆ, ಪ್ರಣಾಮಗಳನ್ನು ಹೇಳ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಪ್ರಾರ್ಥಿಸಿಕೊಂಡು ಪ್ರಸಾದವನ್ನು ತಂದಿದ್ದೇವೆ. ಸ್ವಾಮಿ ಆಶೀರ್ವಾದ ಇರಬೇಕು, ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಬೇಕು. ನಮ್ಮ ಪೂಜ್ಯ ಶ್ರವಣ ಇಲ್ಲಿ ಶೃಂಗೇರಿ ಶ್ರೀಗಳು ಒಂದು ಮಾತು ಹೇಳಿದರು, ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ. ಎರಡನೇ ಅಕ್ಷರ ತೆಗೆದ್ರೆ ವಾಸುದೇವ ಮತ್ತು ವಾಮದೇವ. ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ ಹೇಳ್ತಿದ್ರು. ಅನಾವಶ್ಯಕವಾಗಿ ಈ ಚರ್ಚೆಗಳು ನಡೀತದೆ, ಇದು ಶಿವ, ಇದು ಕೃಷ್ಣ, ಇದು ವೈಷ್ಣವ, ಇದು ಶೈವ ಅಂತ ನಡೀತದೆ. ಅದೇನಿಲ್ಲ, ಸುಮದ ವ್ಯತ್ಯಾಸ ಅಂತ ಅವ್ರು ಹೇಳ್ತಿದ್ರು. ಅದೇ ಮಾತನ್ನ ನಿಮಗೆ ಹೇಳೋದಾದ್ರೆ, ಧರ್ಮಸ್ಥಳ ಕ್ಷೇತ್ರ ಉಡುಪಿಗೂ ಬಂದಿರತಕ್ಕಂಥ ಅವಿನಾಭಾವ ಸಂಬಂಧದಿಂದಾಗಿ ಸುಮದ ವ್ಯತ್ಯಾಸ, ಹೂವಿನಷ್ಟೇ ವ್ಯತ್ಯಾಸ, ಬೇರೆ ಹೂವು ಸಮರ್ಪಣೆ ಆದರೆ ಆಯಿತು, ಬೇರೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಹಳ ಜನ ಅತಿಥಿಗಳು ಬಂದಿದ್ದಾರೆ. ಈ ಗೌರವಾಧ್ಯಕ್ಷ ನೆಲೆಯಲ್ಲಿ ಎಲ್ಲ ಅತಿಥಿಗಳಿಗೆ ನನ್ನ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರ ಉಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮ ಇನ್ನಷ್ಟು ವಿಶೇಷ ವಿಜೃಂಭಿಸಿ ಅಂತ ಹೇಳ್ತಾ ಪೂಜ್ಯರಿಗೆ ವಂದಿಸುತ್ತಾ ನಿಮ್ಮೆಲ್ಲರೂ ಕೂಡ ನಿಮ್ಮ ಭಕ್ತಿ ಇಮ್ಮಡಿಯಾಗಲಿ, ನಿಮ್ಮಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ಚೈತನ್ಯ ಶಕ್ತಿ ಇನ್ನೂ ಹೆಚ್ಚಿದೆ ಅಂತ ಹೇಳಿ ಪ್ರಾರ್ಥಿಸಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಕೃಷ್ಣನಿಗೆ ವಂದಿಸಿ ನನ್ನ ಮಾತು